ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೆಲ ಸುಟ್ಟಾಗ ನೆಲೆ ಕೊಟ್ಟಿದ ಮನೆನ ಬಿಡಬೇಡ. ಉರಿತಾ ಇರೋ ಬೆಂಕಿ ದೀಪ ಆಗಿ ಬೆಳಗುತ್ತೆ ಮಗಳೇ. ನಿಲ್ಲದ ನಡೆದ್ರ ಮತ್ತೆ ಸೇರೋ ಕಾಲ ಬಂದೈತಿ. ಮನುಷ್ಯರು ಮಾಡಿದ ಜೋಡಿ ತಾತ್ಕಾಲಿಕ, ದೇವರು ಮಾಡಿದ ಜೋಡಿ ಶಾಶ್ವತ. ಏನಾಗ್ತಿದೆ? ಸುಮ್ಮನೆ ಯೋಚನೆ ಮಾಡ್ತಿದ್ರೆ ಸಾವಿರ ಮಾತು ಒಂದಕ್ಕೊಂದು ತಾಳೆ ಆಗ್ತಿದೆ. ನಾನಿವಾಗ ಯಾವ್ದನ್ನ ನಂಬೇಕು, ಯಾವ್ದನ್ನ ಬಿಡ್ಬೇಕು ಎಲ್ಲ. ಈಗ ನಾನು ನನ್ನನ್ನೇ ನಂಬೋ ಸ್ಥಿತಿಲಿಲ್ಲ. ದೇವಿ ಯಾವ ದಾರಿ ತೋರಿಸ್ತಾಳೋ ಅದ್ರಲ್ಲೇ ಹೆಜ್ಜೆ ಹಾಕ್ತೀನಿ ನಾನು. ಕರ್ಣ ಸರ್ ಮನೇಲೇ ಇರಬೇಕು ಅನ್ನೋದು ದೇವಿ ಸೂಚನೆ ಆಗಿದ್ರೆ ನಾನು ಅಲ್ಲೇ ಇರ್ತೀನಿ. ಅಜ್ಜಿ, ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನೋಡು, ಲಕ್ಷ್ಮೀಮನವರೆಲ್ಲ ಹೊರಟು ನಿಂತಿದ್ದಾರೆ. ಎಲ್ಲಾರ ಮುಂದೆ ಈ ವಿಷಯ ಹೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅದಕ್ಕೆ ಎಲ್ರಿಗಿಂತ ಮುಂಚೆ ನಾವೇ ಹೋಗಿ ಹೇಳ್ಬಿಡೋಣ ಬಾ. ಏನಂತ? ಇದೇನೆ ಹೀಗ್ ಕೇಳ್ತಾ ಇದೀಯಾ? ಏನೋ ಗೊತ್ತಿಲ್ಲದೆ ಇರೋಡ್ತಾರ? ಅಲ್ಲ ಕಣೆ, ನಾವು ಮಾರಿಗುಡಿ ಬಿಟ್ಟು ಎಲ್ಲೂ ಬರಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳ್ಬೇಕಲ್ವಾ ಅವ್ರಿಗೆ? ಅಜ್ಜಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾಕೆ? ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತಮ್ಮ? ನಾವು ಮಾರಿಗುಡಿಲೇ ಇರಬೇಕು ಅಂತ ನಿರ್ಧಾರ ಏನೋ ಮಾಡಿದ್ವಿ. ಆದ್ರೆ ಈಗ ಆ ನಿರ್ಧಾರನ ಬದಲಾಯಿಸ್ಬೇಕು. ಬದಲಾಯಿಸ್ಬೇಕಾ? ಮತ್ತೆಲ್ಲಿಗೆ ಹೋಗೋದು? ಕರ್ಣ ಸರ್ ಮನೆಗೆ. ಏನು? ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಏನೇ ಹೇಳ್ತಾ ಇದೀಯ ನೀನು? ಇಷ್ಟು ದಿವಸ ಅಲ್ಲಿ ಏನಾಯ್ತು ಅಂತ ಮರ್ತ್ಬಿಟ್ಯಾ ನೀನು? ಲಚ್ಚಿ ಒತ್ತಾಯಕ್ಕೆ ಇಷ್ಟು ದಿನ ಅಲ್ಲೇ ಇದ್ವಿ, ಇನ್ ಮುಂದೆ ಅಲ್ಲಿರಕ್ ಸಾಧ್ಯ ಇಲ್ಲ. ಅಜ್ಜಿ, ಬೆಂಗಳೂರಲ್ಲಿ ನನಗೊಂದಷ್ಟು ಇಂಟರ್ವ್ಯೂಗಳಿದೆ. ಅದು ಪಾಸ್ ಆದ್ಮೇಲೆ ನಮ್ಗೆ ಹೊಟ್ಟೆ ತುಂಬುವಷ್ಟಾದ್ರೂ ಸಂಬಳ ಸಿಗುತ್ತೆ. ನನಗೆ ಕೆಲಸ ಸಿಕ್ಕದ್ಮೇಲೆ ಬೇಕಾದ್ರೆ ನಾವು ಬೇರೆ ಮನೆಗೆ ಹೋಗೋಣ. ಅಲ್ಲಿವರೆಗೂ ನಾವು ಕರ್ಣ ಸರ್ ಮನೇಲೇ ಇರೋಣ. ಪ್ಲೀಸ್ ಅಜ್ಜಿ. ಬೇಡ ಪುಟ್ಟ, ಹೊಟ್ಟೆ ಹಸುವಾಗುತ್ತೆ ಅಂತ ಕಲ್ಲು ತಿಂದು ಅರ್ಗಿಸ್ಕೊಳಕ್ಕಾಗತ್ತಾ ನಮ್ಮ ಕೈಲಿ? ಅಲ್ಲಿ ಹೋಗೋದು ಬೇಡ ಕಣೆ. ಅಜ್ಜಿ, ನಮ್ಮ ಹತ್ರ ಕೂತ್ ತಿನ್ನೋ ಥರ ಆಸ್ತಿ ಏನಿದೆ ಹೇಳು? ನಮ್ಮ ಕಾಲ್ ಬುಡಕ್ ಗಟ್ಟಿ ಆಗೋ ಥರ ನಾವೇ ನೋಡ್ಕೋಬೇಕಲ್ವಾ? ಅದು ಅಲ್ಲದೆ ಅಕ್ಕ ಈಗಷ್ಟೇ ಎಲ್ರ ಜೊತೆ ಹೊಂದ್ಕೋತಾ ಇದ್ದಾಳೆ. ನಾವು ಅವಳ ಜೊತೆ ಸ್ವಲ್ಪ ದಿನ ಇದ್ದಂಗೆ ಆಗುತ್ತೆ ಅಲ್ವಾ? ಪ್ಲೀಸ್ ಅಜ್ಜಿ, ಇಲ್ಲ ಅನ್ಬೇಡ, ಒಪ್ಕೋ. ಇದೊಂದ್ಸಲ ನನ್ನ ಮಾತನ್ನ ಒಪ್ಕೋ ಪ್ಲೀಸ್ ಅಜ್ಜಿ. ಅಲ್ಲ, ಆ ದೇವಿ ನಿಧಿಗೆ ಏನ್ ಹೇಳಿರ್ಬೋದು? ಮಾರಿಗುಡಿಲಿರೋ ಗುಟ್ಟಿನ ಬಗ್ಗೆ ಒಂದ್ ವೇಳೆ ಹೇಳಿದ್ರು ಆ ಎಳೆ ನನ್ ಕತ್ ಬಿಗಿಯೋದು ಪಕ್ಕ. ಅಲ್ಲೇನಾಯ್ತು ಅಂತ ಹೇಗ್ ತಿಳ್ಕೊಳ್ಳೋದು? ನಿಧಿ, ಬಾಯ್ಲಿ. ಏನಾಯ್ತು ಮ್ಯಾಮ್? ಏನಿಲ್ಲ, ಸುಮ್ಮನೆ ಕರೆದೆ. ಹೇಗಿತ್ತು ಊರು, ಜಾತ್ರೆ ಎಲ್ಲ? ಚೆನ್ನಾಗಿತ್ತು ಮ್ಯಾಮ್. ಊರಂದ್ರೆ ಯಾವಾಗ್ಲೂ ಚಂದನೇ ಅಲ್ವಾ? ಹೌದೌದು, ಈ ಊರಿನ ಚಂದದ ಬಗ್ಗೆ ಮಾತೇ ಆಡಂಗಿಲ್ಲ. ಅಂದ್ಹಾಗೆ ದೇವಿ ಉತ್ಸವದಲ್ಲಿ ನಿನ್ಗೇನ್ ಹೇಳಿದ್ರು? ಏನ್ ವಿಷಯ? ಛೆ, ಕುತೂಹಲದಲ್ಲಿ ಕೇಳ್ತಿದ್ದೀನಿ ಅಷ್ಟೇ. ನಿನ್ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ಬೇಡ ಬಿಡು. ಹಾಗೆಲ್ಲ ಏನಿಲ್ಲ ಮ್ಯಾಮ್. ನನ್ನ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು, ಗೊಂದಲಗಳು ಹಾಗೆ ಉಳ್ಕೊಂಡಿತ್ತು. ಇವತ್ತು ಆ ದೇವಿ ಎಲ್ಲದಕ್ಕೂ ಉತ್ತರ ಕೊಟ್ಲು. ಹೌದಾ? ಸೂಪರ್. ನೋಡು, ಈ ದೇವಿ ಹಾಗೆ ಎಂಥ ಸಮಸ್ಯೆ ಇದ್ರೂ ಪರಿಹಾರ ಕೊಡ್ತಾಳೆ. ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ. ನಿಮ್ಗೇನ್ ಗೊಂದಲ ಇತ್ತು?
ಅದಕ್ಕೇನು ಉತ್ತರ ಸಿಕ್ತು? ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ ಮ್ಯಾಮ್, ನನ್ನ ಮನಸ್ಸಲ್ಲಿ ತುಂಬ ಒನ್ ಸೆಕೆಂಡ್. ಹೇಳಿ ಸರ್. ಇವಾಗಲೇ ವಾಪಸ್ ಹೋಗ್ಬೇಕು. ನಾಳೆ ನಿಮಗೆ ಎಕ್ಸಾಮ್ ಇದೆ ಅಲ್ವಾ? ನನಗೂ ಹಾಸ್ಪಿಟಲ್ ಕೆಲಸ ಇದೆ. ನಾವು ಈಗಲೇ ಹೊರಡೋಣ. ಅಲ್ಲ ಸರ್, ನಾನು ನಿಮ್ಮ ಜೊತೆನಾ? ನಾನೆಲ್ಲ ಮಾತಾಡಾಗಿದೆ. ಬೇಗ ಬನ್ನಿ. ಸರ್, ಅಮ್ಮ, ಇದು ನೀನು ತೋರಿಸ್ತಿರೋ ದಾರಿನಾ? ನೀವು ಹೋಗಿ ನಾಳೆ ಎಕ್ಸಾಮಿಗೆ ಓದ್ಕೊಳ್ಳಿ. ನಂಗೆ ಹಾಸ್ಪಿಟಲ್ ಒಂದು ಕೇಸ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರ್, ನಿಮ್ಮ ಪರಿಸ್ಥಿತಿ, ನಿಮ್ಮ ಒದ್ದಾಟ ಎಲ್ಲ ನನ್ಗೆ ಅರ್ಥ ಆಗತ್ತೆ. ನೀವು ಹೇಳ್ದೆ ಮನಸ್ಸಲ್ಲೇ ಉಳಿಸ್ಕೊಂಡಿರೋ ವಿಷಯನ ಈಗಲೇ ಹೇಳಿ ಅಂತ ನಾನೇನು ಒತ್ತಾಯ ಮಾಡಲ್ಲ. ನಿಮಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳಿ. ಅಲ್ಲಿ ತನಕ ನಾನು ಕಾಯ್ತೀನಿ. ಥ್ಯಾಂಕ್ ಯು ನಿಧಿ. ನನಗೂ ಜಾಸ್ತಿ ದಿನ ಈ ವಿಷಯ ಹೇಳ್ದಿರೋಕ್ಕಾಗಲ್ಲ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಆದರೆ ನೀವು ಯೋಚಿಸ್ಬೇಕಾಗಿರೋ ವಿಷಯ ಅದಲ್ಲ. ನಾನು ಹೇಳಿದ ಮರಿಬೇಡಿ. 2 ವರ್ಷದ ಆಸೆ ನಿಮ್ಮ 20 ವರ್ಷದ ಕನಸನ್ನು ಸೋಲಿಸಬಾರ್ದು. ನಾಳೆ ಎಕ್ಸಾಮ್ ಬರೆಯುವಾಗ ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ಮನ್ನ ಕಾಡಬಾರ್ದು. ಅದಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನ ಕರ್ಕೊಂಡು ಬಂದಿರೋದು. ನೋಡಿ, ನಾಳೆ ಎಕ್ಸಾಮಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಖುಷಿ ಪಡ್ತೀನಿ ನಾನು. ಪ್ಲೀಸ್ ಎಲ್ಲ ಯೋಚನೆ ಬಿಟ್ಟು ಆರಾಮಾಗಿ ಓದ್ಕೊಳ್ಳಿ. ಸರಿ ಸರ್. ಸರಿ, ಈಗ ನೀವು ಹೊರಡಿ. ಬಾಯ್. ಮಗ, ನಿನ್ನನ್ನು ಎಷ್ಟು ತೋರಿಸ್ತೀನಿ ನೋಡ್ತಾ ಇದ್ದೀನಿ. ಯಾವತ್ತು ಒಂದೇ ಒಂದು ಪೇಜು ತಿರ್ಗಾಕಿರ್ಲಿಲ್ಲ. ಇವತ್ತ್ಯಾಕೋ ಇಷ್ಟೊಂದು ಬುಕ್ ಗುಡ್ಡೆ ಹಾಕಿದ್ಯಾ? ಬುಕ್ಸ್ ಅಂದರೆ ಬೆಳಕು ಅಂತಿದ್ರು ನಮ್ಮ ಟೀಚರ್ಸ್. ಅದಕ್ಕೆ ಬೆಳಕನ್ನ ಜಾಸ್ತಿ ಮಾಡೋಣ ಅಂತ. ಏನಂತೀಯ ಮಗ? ಸಂಜಯ್, ಪ್ಲೀಸ್ ಸ್ಟಾಪ್ ಇಟ್. ನನ್ನ ಬುಕ್ಸ್ ಸಂಜಯ್, ಪ್ಲೀಸ್ ಸಂಜಯ್, ಶೋ ನನ್ನ ಬುಕ್. ಸಂಜಯ್, ಏನ್ ಮಾಡಿದೆ ನೀನು? ಸಂಜಯ್, ಏನ್ ಮಾಡ್ದೆ ನೀನು? ನನ್ನ ಬುಕ್ಸ್ ಎಲ್ಲ ಹೋಯ್ತಲ್ಲ ಸಂಜಯ್. ನಾಳೆ ಎಕ್ಸಾಮ್ ಇದೆ, ನಾನೇನು ಓದ್ಕೊಳ್ಳೆ? ಕರುನಾಡ ಕಣ್ಣ